ಇನ್ನು ಸಿಎಂ ವಿಜಯ್ ಅವರ ಸರ್ಕಾರದಲ್ಲಿ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಎಐಎಡಿಎಂಕೆ ಜೊತೆಯಲ್ಲಿ ವಿಜಯ್ ಮೈತ್ರಿಗೆ ಸಿಪಿಎಂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಎಐಎಡಿಎಂಕೆ ಜೊತೆಯಲ್ಲಿ ವಿಜಯ್ ಮೈತ್ರಿಗೆ ಸಿಪಿಎಂ ಪಕ್ಷ ಏನಿದೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಅಸಮಾಧಾನ ಸ್ಫೋಟವಾಗ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ. ವಿಜಯ್ ಮೈತ್ರಿಯನ್ನ ಮಾಡಿಕೊಂಡ್ರೆ ಸಿಪಿಎಂ ಬೆಂಬಲ ವಾಪಸ್ ಪಡೆದುಕೊಳ್ತೀವಿ ಅಂತ ಹೇಳ್ತಾ ಇದೆ. ವಿಜಯ್ಗೆ ನೀಡಿದಂತಹ ಬೆಂಬಲ ವಾಪಸ್ ಪಡೆದುಕೊಳ್ತೇವೆ ಅಂತ ಸಿಪಿಎಂ ಹೇಳ್ತಾ ಇದೆ. ಎಐಎಡಿಎಂಕೆ ಜೊತೆಯಲ್ಲಿ ಮೈತ್ರಿ ಜನರ ತೀರ್ಪನ್ನ ಧಿಕ್ಕಾರ ಮಾಡಿದಂತೆ ಅಂತ ಸಿಪಿಎಂ ಪಕ್ಷ ಹೇಳ್ತಾ ಇರೋದು. ಯಾಕಂದ್ರೆ ಎಐಎಡಿಎಂಕೆಗೆ ಹೆಚ್ಚು ಸ್ಥಾನಗಳನ್ನ ಕೊಡದೆ ಜನರೇ ವಿರೋಧ ಮಾಡಿದ್ದಾರೆ. ಅಂಥದ್ರಲ್ಲಿ ನೀವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಕೂತ್ಕೊಂಡ್ರೆ ನೀವು ಜನರ ತೀರ್ಪನ್ನ ಧಿಕ್ಕಾರ ಮಾಡಿದಂತೆ ಅಂತ ಸಿಪಿಎಂ ಹೇಳ್ತಾ ಇದೆ. ಸಿಎಂ ವಿಜಯ್ ಅವರಿಗೆ ಸಿಪಿಎಂ ಪಕ್ಷದ ನಾಯಕರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಜನ ವಿರೋಧ ಮಾಡಿರುವಂತಹ ಪಕ್ಷದ ಜೊತೆಗೆ ನೀವು ಕೈ ಜೋಡಿಸಿ ನಿಂತ್ಕೊಂಡ್ರೆ ನಾವು ವಾಪಸ್ ಹಿಂದೆ ಸರಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಎಐಎಡಿಎಂಕೆ ಜೊತೆಯಲ್ಲಿ ನೀವು ಮೈತ್ರಿ ಮಾಡ್ಕೋಬಾರ್ದು. ಹೆಚ್ಚಿನ ಸ್ಥಾನ ಈಗ ಬಂದಿರೋದೇನು, ಎಐಎಡಿಎಂಕೆನೂ ಕೂಡ ಸೇರಿಕೊಂಡೇ ಈಗ ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಿದ್ದು ವಿಜಯ್ ಅವರ ಪಕ್ಷ. ಈಗ ಅದನ್ನೇ ಬೇಡ ಅಂಥೇಳಿ ಸಿ ಪಿ ಎಂ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ಅಥವಾ ಸಿ ಪಿ ಎಮ್ನೇ ಕೈ ಬಿಡುತ್ತಾ ಟಿವಿಕೆ ಪಕ್ಷ? ಕಾದು ನೋಡಬೇಕು ಏನಾಗುತ್ತೆ ಅಂಥೇಳಿ. ಬೆಂಬಲ ಬೇಡ ಅಂಥೇಳಿ ಸಿ ಪಿ ಎಂ, ಯಾಕೆಂದರೆ ಫಸ್ಟ್ ಕೈ ಜೋಡಿಸಿದ್ದು ಯಾರು? ಸಿ ಪಿ ಎಂ ಪಕ್ಷಗಳು. ಇನ್ನುಳಿದಂತಹ ಪ್ರಾದೇಶಿಕ ಪಕ್ಷಗಳಿಗೇನಿತ್ತು, ಸಣ್ಣ ಪುಟ್ಟ ಪಕ್ಷಗಳು, ಆ ಪಕ್ಷಗಳಿಂದಾಗಿ ಒಂದಷ್ಟು ಅವರಿಗೆ ಏನಾಯಿತು, ಸಂಖ್ಯೆ ಜಾಸ್ತಿ ಆಯಿತು, ನಂಬರ್ಸ್ ಜಾಸ್ತಿ ಆಯಿತು. ಆನಂತರವಾಗಿ ಜಾಸ್ತಿ ನಂಬರ್ಸ್ ಬಂದಿದ್ದು ಯಾವಾಗ? ಎಐಎಡಿಎಂಕೆಯ ಒಂದಷ್ಟು ಶಾಸಕರು ಅವ್ರ ಜೊತೆ ಕೈ ಜೋಡಿಸಿದಂತಹ ಸಂದರ್ಭದಲ್ಲಿ ಜಾಸ್ತಿ ಆಯಿತು. ಅವ್ರಿಗೆ ಬೇಕಾಗಿದ್ದಂತಹ ಬಹುಮತಕ್ಕಿಂತ ಜಾಸ್ತಿಯ ಸಂಖ್ಯೆಯನ್ನು ಕೂಡ ಪಡೆದುಕೊಂಡ್ರು. ಬಟ್ ಈಗ ಸಿ ಪಿ ಎಂ ನೋಡಿದ್ರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಥವಾ ಸಿ ಪಿ ಎಮ್ಮನ್ನೇ கை ಬಿಡ್ತಾರಾ ಗೊತ್ತಿಲ್ಲ. இப்ப தாவேகாவுக்கு ஆதரவு அளித்திருப்பது என்பது மீண்டும் ஒரு உடனடியாக ஒரு தேர்தலை சந்திப்பதற்கு தமிழ்நாடு தயாராக இல்லை. இரண்டாவது, கொல்லைப்புற வழியாக பிஜேபி ஆட்சி நடத்தக்கூடிய வகையில் குடியரசுத் தலைவர் ஆட்சி ஏற்பட்டுவிடக் கூடாது. மூன்றாவது, மக்களுடைய தீர்ப்பு என்பது திமுக அணி அதிமுக அணி இரண்டுக்குமே எதிராகத்தான் இருந்திருக்கிறது. அதே நேரத்தில் எந்த ஒரு அணிக்கும் எந்த ஒரு கட்சிக்கும் அறுதி பெரும்பான்மை இல்லை என்கிற நிலையில் ஒரு தனிப்பெரும் கட்சி என்கிற முறையில் 108 இடங்களை வெற்றி பெற்றிருப்பது தாவேகா தான். ஆகவே ஆட்சி அமைப்பதற்கான வாய்ப்பு அவர்களுக்கு தான் இருக்கிறது. அந்த அடிப்படையில் மக்களால் தேர்ந்தெடுக்கப்பட்ட ஒரு அரசு தமிழ்நாட்டில் அமைய வேண்டும் என்கிற நோக்கத்தோடு தாவேகாவுக்கு வெளியிலிருந்து ஆதரவு தருவது என்கிற முறையில் இடதுசாரி கட்சிகள் விடுதலை சிறுத்தைகள் அறிவித்திருக்கிறார்கள். அந்த அடிப்படையில் ஆட்சி என்பது அமையப்பட்டிருக்கிறது. அதிமுகவை அவர்கள் அமைச்சரவையில் சேர்த்துக் கொள்வதோ அவர்களுடைய ஆதரவை தொடர்ந்து பெறுவது என்பதோ மக்களுடைய தீர்ப்புக்கு எதிரானது. அவர் சொல்லியிருக்கிற கிளீன் கவர்னன்ஸ், ஒரு நல்லாட்சி என்பதற்கே விரோதமாக அது அமையும். ஏற்கனவே அதிமுக திமுக அணி ரெண்டுக்கும் எதிராகத்தான் மக்கள் வாக்களித்திருக்கிறார்கள். அத்தகைய அணியினுடைய ஒரு ஆதரவை பெற்று தாவேகா என்பது ஆட்சியில் தொடர்வது என்பது மக்களுடைய தீர்ப்புக்கு விரோதமாக அமையும். நிச்சயமாக அத்தகைய ஒரு நிலைக்கு அவர்கள் செல்ல மாட்டார்கள் என்று நான் நம்புகிறேன். மீறி அவர்கள் அதிமுகவுடைய ஒரு கோஷ்டியை சேர்த்துக் கொள்வதோ அதிமுகவோடு சேர்ந்து கொண்டு ஆட்சி அமைப்பதோ என்கிற முடிவுக்கு தாவேகா செல்லுமானால் நிச்சயமாக எங்களுடைய முடிவை நாங்கள் மறுபரிசீலனை செய்வோம். நாங்கள் இப்ப தாவேகாவுக்கு ஆதரவு அளித்திருப்பது என்பது மீண்டும் ஒரு உடனடியாக ஒரு தேர்தலை சந்திப்பதற்கு தமிழ்நாடு தயாராக இல்லை. இரண்டாவது, கொல்லைப்புற ವಳಿಯಾಗ ಬಿಜೆಪಿ ಆட்சி நடத்தக்கூடிய ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಟಿವಿಕೆ ಪಕ್ಷ ಘೋಷಣೆ ಆದಾಗಿನಿಂದಲೂ ಕೂಡ ಒಂದು ರೀತಿಯಾಗಿ ಬಹಳಷ್ಟು ಸವಾಲುಗಳನ್ನು ವಿಜಯ್ ಅವರು ಎದುರಿಸ್ತಾ ಬರ್ತಾ ಇದ್ದಾರೆ. ಬಟ್ ಈಗ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಮತ್ತೆ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಏನು ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಸಿ ಪಿ ಎಮ್ನಿಂದಾಗಿ ಸಿ ಪಿ ಎಮ್ಮನ್ನೇ ಕೈ ಬಿಡುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇರುತ್ತಾ, ಅಥವಾ ಎಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಸರಿ ಮಾಡಿಕೊಳ್ಬಹುದು? ಏನಿದೆ ಮಾಹಿತಿ? ಗಮನಿಸಬೇಕಾಗಿರುವಂತಹ ವಿಚಾರ, ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿರುವಂತಹ ಟಿವಿಕೆ ತನ್ನದಾದಂತಹ ನಿಟ್ಟಿನಿಂದಾಗಿ ಇದೀಗ ಸಣ್ಣ ಪುಟ್ಟ ಪಕ್ಷಗಳನ್ನ ಜೊತೆಗೂಡಿಸಿಕೊಂಡು ಮೈತ್ರಿಯನ್ನು ಮಾಡಿಕೊಂಡು ಇದೀಗ ಸರ್ಕಾರವನ್ನ ರಚನೆ ಮಾಡಿದೆ. 105 ಸ್ಥಾನಗಳನ್ನ ಗೆದ್ದಿರುವಂತಹ ಟಿವಿಕೆ ಪಕ್ಷ 13 ಸ್ಥಾನಗಳು ಕೊರತೆಯನ್ನು ಉಂಟಾಯಿತು. ಆದ್ರೆ ಅದನ್ನ ಸರಿದೂಗಿಸುವಲ್ಲಿ ಇದೀಗ ಯಶಸ್ವಿಯಾಗಿದೆ, ಬಹುಮತವನ್ನ ಸಾಬೀತು ಕೂಡ ಮಾಡಿದೆ. ಆದ್ರೆ ಇದೀಗ ಮತ್ತೊಂದು ತಲೆನೋವಾಗಿ ಪರಿಣಮಿಸಿರುವಂತದ್ದು ವಿಷಯಕ್ಕೆ ಯಾವಾಗ ಸಿಪಿಐ ಮತ್ತು ಸಿಪಿಎಂ ಬೆಂಬಲವನ್ನು ಪಡೆದುಕೊಳ್ಬೇಕಾದ್ರೂ ಕೂಡ ಸಾಕಷ್ಟು ರೀತಿಯಾದಂತಹ ಸರ್ಕಸ್ ಗಳನ್ನ ಚರ್ಚೆಗಳು ಕೂಡ ನಡೆದಿದ ಮೇಲೆ ಗಮನಿಸಬೇಕಾಗತ್ತೆ. ಅದ್ರಾಗೆ
ಈಗ ಇರುವಂತಹ ಒಂದು ಪ್ರಶ್ನೆ, ಎಐಡಿಎಂಕೆಯಲ್ಲಿ 2 ಇಬ್ಬಾಗಗಳು ಆಗ್ತಾ ಇದೆ. ಅದರಲ್ಲಿ ಎಡಿಬಿ ಇಬ್ಬಾಗ ಆದಂತಹ ಸಂದರ್ಭದಲ್ಲಿ ಸುಮಾರು 25ರಿಂದ 30 ಜನ ಶಾಸಕರು ವಿಜಯಕ್ಕೆ ಬೆಂಬಲವನ್ನು ಕೊಡುವುದಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಹಾಗಾಗಿ ಅದನ್ನ ಮೈತ್ರಿ ಮಾಡಿಕೊಂಡ್ರೆ ಒಂದು ವೇಳೆ ಲೆಫ್ಟ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಸಿಪಿಐ ಮತ್ತು ಸಿಪಿಎಂ ಸಹಜವಾಗಿ ಇದನ್ನ ವಿರೋಧವನ್ನ ಮಾಡ್ತಿರೋದಕ್ಕೆ ಮುಂದಾಗ್ತಾ ಇದೆ. ಅದನ್ನ ಮೊದಲೇ ಅವರಿಗೆ ಒಂದು ರೀತಿಯಾದಂತಹ ವಾರ್ನಿಂಗ್ ಮತ್ತು ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಇರುವಂತಹ 3ರಿಂದ 5 ಸ್ಥಾನಗಳಿದ್ರೂ ಕೂಡ ಲೆಫ್ಟ್ ಪಾರ್ಟಿಗಳಲ್ಲಿ ಆರಂಭದಲ್ಲಿ ನಾವೇ ನಿಮ್ಮ ಜೊತೆ ನಿಂತಿರುವಂತದ್ದು, ಜೊತೆಗೆ ಸರ್ಕಾರ ರಚನೆಗೆ ಕಾರಣವಾಗಿದ್ದು ನಾವೇ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ, ತಿಳುವಳಿಕೆಯನ್ನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಈಗಾಗಲೇ ಕೊಡುವಂತಹ ಪ್ರಯತ್ನವನ್ನ ಲೆಫ್ಟ್ ಪಕ್ಷದ ಪ್ರಮುಖ ಮುಖ್ಯಸ್ಥರುಗಳು ಈಗಾಗಲೇ ಮಾಡ್ತಿರುವಂತದ್ದು, ರಾಜ್ಯದಲ್ಲಿ ಇರುವಂತಹ ಮುಖ್ಯಸ್ಥರುಗಳು. ಹಾಗಾಗಿ ಎಡಿಎಂಕೆ ಇವಾಗ ಆದ್ರೂ ಕೂಡ ಆ ಒಂದು ಪಕ್ಷವನ್ನು ಮರ್ಜನ ಮಾಡಿಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಬಹುಮತಗಳಾಗ್ತವೆ, ದೊಡ್ಡ ಮಟ್ಟದಲ್ಲಿ ಸಂಖ್ಯೆಗಳಾಗುತ್ತೆ. ಆದ್ರೆ ಈ ಸಣ್ಣ ಸಣ್ಣ ಪಾರ್ಟಿಗಳ ಸೈಡ್ಗೆ ಇಡುವಂತಹ ಕೆಲಸಕ್ಕೆ ಮುಂದಾಗಬಹುದು ಅನ್ನುವಂತ ನಿಟ್ಟಿನಿಂದಾಗಿ ಈಗಲೇ ಈ ರೀತಿಯಾದಂತಹ ಒಂದು ಸಂದೇಶವನ್ನ, ಒಂದು ಅಭಿಪ್ರಾಯವನ್ನು, ತಮ್ಮ ಒಂದು ಸಲಹೆಗಳನ್ನ ವಿಜಯ್ ಅವರಿಗೆ ಈಗಾಗಲೇ ಕೊಡ್ತಿರುವಂತದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ಆರಂಭದಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ, ಗೊಂದಲಕ್ಕೆ ಮುಖ್ಯಮಂತ್ರಿ ವಿಜಯ್ ಈಗಾಗಲೇ ಕಾರಣರಾಗ್ತಿದ್ದಾರೆ. ಜೊತೆಗೆ ಸರ್ಕಾರದಲ್ಲಿ ಮತ್ತಷ್ಟು ಯೋಜನೆಗಳನ್ನ ಈಗಷ್ಟೇ ಜಾರಿಗೊಳಿಸಬೇಕಾಗಿದೆ, ಕೊಟ್ಟಿರುವಂತಹ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಈಡೇರಿಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರುವಂತಹ ಲೆಫ್ಟ್ ಪಕ್ಷದ ಕೆಲವೊಂದಿಷ್ಟು ಶಾಸಕರನ್ನ ಹೇಗೆ ಹೊರಗೆ ಹೋದ್ರೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಯಾವ ರೀತಿಯಾದಂತಹ ಗೊಂದಲಗಳು ಮತ್ತೆ ಸೃಷ್ಟಿಯಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಅಳಿದು ತೂಗಿ, ಜೊತೆಗೆ ಅವರ ಒಂದು ಮಾಹಿತಿಗಳನ್ನ ಪಡೆದುಕೊಂಡು, ಸಣ್ಣ ಸಣ್ಣ ಪಕ್ಷಗಳನ್ನ ಮಾರ್ಗದರ್ಶನ ಪಡೆದುಕೊಂಡು ಮುಂದೆ ಹೋಗ್ಬೇಕಾದಂತ ಅನಿವಾರ್ಯ ಜೊತೆಗೆ ಸನ್ನಿವೇಶ ಈಗಾಗಲೇ ಅವರಿಗೆ ಉಂಟಾಗಿರುವಂತದ್ದು. ಹಾಗಾಗಿ ಎಐಡಿಎಂಕೆ ಪಕ್ಷದ ಯಾವುದೇ ಒಬ್ಬ ಶಾಸಕರನ್ನ ತನ್ನ ತೆಕೆಗೆ ತೆಗೆದುಕೊಳ್ಬಾರ್ದು, ಮೈತ್ರಿಯನ್ನ ಮಾಡಿಕೊಳ್ಬಾರ್ದು ಅನ್ನುವಂತ ನಿಟ್ಟಿನಿಂದಾಗಿ ಈಗಾಗಲೇ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಲೆಫ್ಟ್ ಪಕ್ಷದ ಮುಖ್ಯಸ್ಥರುಗಳು ಮಾಡ್ತಾ ಇದ್ದಾರೆ. ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.